ಇಂದು ಕನ್ನಡ ಸಾಹಿತ್ಯ ದಿಗ್ಗಜರಾದ ಎಚ್.ಎಸ್. ವೆಂಕಟೇಶಮೂರ್ತಿಯವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಈ ಅಕಾಲಿಕ ಮರಣದಿಂದ ಕನ್ನಡ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆದರೆ ಅವರು ನಮ್ಮ ಕನ್ನಡ ನಾಡಿಗೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಅವರನ್ನು ಕಳೆದುಕೊಂಡು ನಾವು ತುಂಬ ಕನ್ನಡ ಸಾಹಿತ್ಯಕ್ಕೆ ಅನಾಥವಾಗಿದೆ. ಹಾಗೆ ಅವರ ಕುಟುಂಬವನ್ನು ಅಗಲಿದ್ದಾರೆ. ಈ ಅಗಲಿಕೆಯ ಶಕ್ತಿಯನ್ನು ಭರಿಸುವಂಥ ಭಗವಂತ ಶಕ್ತಿಯನ್ನು ಕೊಡಲಿ. ನಾಡಿಗೆ ಅವರ ಕೊಟ್ಟಂಥ ಸೇವೆ ಅಮೋಘವಾದದ್ದು. ಹಾಗಾಗಿ ಅವರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ತಿಪಟೂರಿನಲ್ಲಿರುವ ನಂದಿನಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಅವರ 2 ನಿಮಿಷ ಮೌನಾಚರಣೆಯೊಂದಿಗೆ ಕಾರ್ಯಕ್ರಮವನ್ನು ಇವತ್ತು ಖ್ಯಾತ ಸಾಹಿತಿಗಳು ವೆಂಕಟೇಶ್ ಮೂರ್ತಿಯವರು ಬೆಳಗಿನ ಜಾವ ನಿಧನರಾಗಿದ್ದಾರೆ. ಅವರಿಗೆ ನಮ್ಮ ಹಾಸನ ಸಂಘ ನಂದಿನಿ ಡೈರಿಯ ಕೇರ ಸಂಘದಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಅದಕ್ಕೆ ಕೇರ ಸಂಘದ ಅಧ್ಯಕ್ಷರಾದ ರಾಜು ಅವರು ಹಾಗೂ ಕಿರಣ್ ಅವರು ಹಾಗೂ ಮಂಜುನಾಥ್ ಅವರು ಹಾಗೂ ಭಾಸ್ಕರ್ ಅವರು ಎಲ್ಲ ಕೇರ ಸಂಘದ ಪದಾಧಿಕಾರಿಗಳು ಆಗಮಿಸಿ 2 ನಿಮಿಷ ಮೌನಾಚರಣೆ ಮಾಡಿ ಅವರ ಶಾಂತಿಯನ್ನು ಕೋರಿ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಇಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ.